ಬೆಂಗಳೂರಿನಲ್ಲಿ ಗ್ರೆನೇಡ್ ಪತ್ತೆ ಕೇಸ್ ವಿಚಾರವಾಗಿ ಅಪರಾಧಿಗಳಿಗೆ 7 ವರ್ಷ ಶಿಕ್ಷೆ ಆಗ್ತಾ ಇದೆ. ಎನ್ಐಎ ವಿಶೇಷ ಕೋರ್ಟ್ ತೀರ್ಪನ್ನು ನೀಡಿರುವಂಥದ್ದು ಬೆಂಗಳೂರು ಸ್ಫೋಟಕ ಸಂಚು. ಬೆಂಗಳೂರಿನ ಗ್ರೆನೇಡ್ ಪತ್ತೆ ಕೇಸ್ ವಿಚಾರವಾಗಿ ಇದೀಗ ಅಪರಾಧಿಗಳಿಗೆ 7 ವರ್ಷ ಶಿಕ್ಷೆ ವಿಧಿಸಲಾಗಿರುವಂಥದ್ದು. ಎನ್ಐಎ ವಿಶೇಷ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. ಬೆಂಗಳೂರು ಸ್ಫೋಟಕ್ಕೆ ಸಂಚನ್ನ ರೂಪಿಸಿರುವಂಥದ್ದು ಅಂತ ಕೂಡ ವರದಿಯಾಗಿದೆ. ಟಿ ನಾಜಿರ್, ಸೈಯದ್ ಸುಹೈಲ್, ಮೊಹಮ್ಮದ್ ಉಮರ್, ಜಾಹಿದ್ ತಬ್ರೇಜ್ ಕೂಡ ಇವರೆಲ್ಲರ ಹೆಸರು ಕೇಳಿ ಬರ್ತಾ ಇದೆ. ಸೈಯದ್ ಮುದಾಸಿರ್ ಪಾಷಾ, ಮೊಹಮ್ಮದ್ ಫೈಜಲ್, ಸಲ್ಮಾನ್ ಖಾನ್ಗೆ ಶಿಕ್ಷೆ ಆಗಿದೆ. 2023ರಲ್ಲಿ ಆರ್ಟಿ ನಗರದಲ್ಲಿ ಗ್ರೆನೇಡ್ ಸೀಸ್ ಮಾಡಿದಂತಹ ಸಿಸಿಬಿ ಜೈಲಿನಲ್ಲಿದ್ದ ಉಗ್ರ ಟಿ ನಾಜಿರ್ ಜೊತೆ ಸಂಪರ್ಕವನ್ನು ಹೊಂದಿ ಸಂಚನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗ್ರೆನೇಡ್ ಪತ್ತೆ ಕೇಸ್ ವಿಚಾರವಾಗಿ ಇದೀಗ ಅಪರಾಧಿಗಳಿಗೆ 7 ವರ್ಷ ಶಿಕ್ಷೆ ಆಗ್ತಾ ಇದೆ. ಎನ್ಐಎ ವಿಶೇಷ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. ಬೆಂಗಳೂರು ಸ್ಫೋಟಕ್ಕೆ ಸಂಚನ್ನ ರೂಪಿಸಿರುವಂಥದ್ದು. ಟಿ ನಾಜಿರ್, ಸೈಯದ್ ಸುಹೈಲ್ ಕೂಡ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಮೊಹಮ್ಮದ್ ಉಮರ್, ಜಾಹಿದ್ ತಬ್ರೇಜ್ ಕೂಡ, ಸೈಯದ್ ಮುದಾಸಿರ್ ಪಾಷಾ ಇವರ ಹೆಸರು ಕೂಡ ಇರುವಂಥದ್ದು. ಈ 7 ಜನ ಕೂಡ ಅಪರಾಧಿಗಳು. ಈಗ ಫೈನಲಿ ಶಿಕ್ಷೆ ವಿಧಿಸಲಾಗಿದೆ. ಎನ್ಐಎ ವಿಶೇಷ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. ಫೈನಲಿ ಈ 7 ಜನರಿಗೆ ಶಿಕ್ಷೆಯನ್ನು ವಿಧಿಸಿ ಬೆಂಗಳೂರು ಸ್ಫೋಟಕ್ಕೆ ಸಂಚನ್ನ ರೂಪಿಸಿರ್ತಾರೆ ಈ 7 ಜನ. ಬೆಂಗಳೂರಿನಲ್ಲಿ ಗ್ರೆನೇಡ್ ಪತ್ತೆ ಕೇಸ್ ವಿಚಾರವಾಗಿ ಇದೀಗ ಫೈನಲೈಸ್ ಆಗಿರುವಂಥದ್ದು. ಎನ್ಐಎ ವಿಶೇಷ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. ಬೆಂಗಳೂರು ಸ್ಫೋಟಕ್ಕೆ ಸಂಚನ್ನ ರೂಪಿಸಿರ್ತಾರೆ ಈ 7 ಜನ.